ಕರ್ನಾಟಕ ರಾಜ್ಯದಾಗ ಈಗ ಡಿಲಿಮಿಟೇಷನ್ ಪ್ರಾರಂಭ ಆಗೋದ್ರಿ. ಇನ್ನು ಇವು ಧಾರವಾಡ ಶಾಸಕ ನೋಡ್ರಿ, ವಿನಯ್ ಕುಲಕರ್ಣಿ ಮಗಳ ವೈಶಾಲಿ ಇನ್ನು ಶಾಸಕ ಆಗೋ ಸಲುವಾಗಿ ತಯಾರಿ ಮಾಡ್ಯಾಳ. ಯಾವುದೇ ಕ್ಷೇತ್ರದಲ್ಲಿ ನಿಂತರು ಗೆಲ್ಲಿಸ್ತಾರೆ. ಅದು ಹೆಂಗೆ ಗೆಲ್ಲಿಸ್ತಾರೆ ರೀ? ವಿನಯ್ ಕುಲಕರ್ಣಿ ಇನ್ನೊಂದು ಶಕ್ತಿ, ವಿನಯ್ ಕುಲಕರ್ಣಿ ಮಾಡುತ್ತಿರುವ ಕಾರ್ಯ, ವಿನಯ್ ಕುಲಕರ್ಣಿಯ ಧರ್ಮಪತ್ನಿ ಮಾಡಿದ ಅಭಿವೃದ್ಧಿ ಕೆಲಸಗಳು. ಇನ್ನು ವೈಶಾಲಿ ಇನ್ನು ಡಿಲಿಮಿಟೇಷನ್ದಾಗ ಯಾವ್ಯಾವ ಕ್ಷೇತ್ರ ಬರ್ತಾವ, ಇನ್ನು ವೈಶಾಲಿಗೂ ಒಂದು ಶಕ್ತಿ ಬರ್ತೈತಿ ವಿಧಾನಸಭಾ ಪ್ರವೇಶ ಮಾಡೋದು ಅಂತ. ನಾವು ಯಾಕೆ ಹೆಣ್ಮಕ್ಕಳ ಬಗ್ಗೆ ಮತ್ತು ಈ ಯಂಗ್ ಸ್ಟಾರ್ ಹುಡುಗರು ಹುಡುಗಿಯರ ಬಗ್ಗೆ ಹೇಳ್ತೀವಿ ಅಂದರೆ, ಅವರು ಇಚ್ಛಾಶಕ್ತಿ ಉಳ್ಳಂಥ ರಾಜಕೀಯ ಪ್ರವೇಶ ಮಾಡಬೇಕು. ಆಸಾಮದಲ್ಲಿ ಹೆಂಗೆ ಕ್ರಾಂತಿಯಾಗಿತ್ತು ಗೊತ್ತಾ? ಆಸಾಮ ಗಣ ಪರಿಷತ್ ಬಗ್ಗೆ ನಾನು ಅನೇಕ ಬಾರಿ ಹೇಳಿದ್ದೀನಿ. ಯಂಗ್ ಸ್ಟಾರ್ ಎಲ್ಲ ಕಾಲೇಜ್ ಹುಡುಗರು ಕೂತೊಮ್ಮೆ ಎಲೆಕ್ಷನ್ ಮಾಡಿದರು, ಎಲ್ಲ ಬಹುಮತ ಬಂತು. ಪ್ರಫುಲ್ ಕುಮಾರ್ ಮಹಾಂತ್ BE ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಲಿಲ್ಲ, ಮುಖ್ಯಮಂತ್ರಿ ಆದ. ಅದೇ ರೀತಿ ಈಗ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಬರುವ 28ರಂದು ಬಸವರಾಜ ರೆಡ್ಡಿ ಪುತ್ರಿಯು ಸಹಿತ ರಾಜಕಾರಣಕ್ಕೆ ಎಂಟ್ರಿ ಹೊಡ್ಯಾಕತ್ತಾಳ, QMLA ಆಗತ್ತಾಳ. HK ಪಾಟೀಲ್ ಸಾಹೇಬ್ರ ಮಗ ಅವನೂ ಸಹಿತ ಈಗ MLA ಆಗೋ ತಯಾರಿ. ಇನ್ನು ವಿನಯ್ ಕುಲಕರ್ಣಿ ಮಗಳ ವೈಶಾಲಿ ಆಗೋದಿಲ್ಲೇನ್ರಿ? ವೈಶಾಲಿ ನೋಡ್ರಲ್ಲಿ ಹೋಗಿ ಭೇಟಿಯಾಗ್ರಿ. ವೈಶಾಲಿ ಲೇಡಿ ಟೈಗರ್ ಅಂತಾರೆ. ದಿಟ್ಟ ಮನಸ್ಸು, ಸ್ವಚ್ಛ ಮನಸ್ಸು, ಹೃದಯವಂತಿಕೆ ಅದಾಳ. ತಾಯಿ ಆಶೀರ್ವಾದ ಐತಿ, ತಂದೆ ಪ್ರೇರಣೆ ಐತಿ, ತಂದೆ ಮಾರ್ಗದರ್ಶನ ಕೊಡ್ತಾರೆ. ಅಂಥ ಒಂದು ವೈಶಾಲಿ ಈಗ ವಿನಯ್ ಕುಲಕರ್ಣಿ ಅಂದ್ರೆ ಉತ್ತರ ಕರ್ನಾಟಕದಾಗ ಹೀರೋ. ವಿನಯ್ ಕುಲಕರ್ಣಿ ಅಭಿಮಾನಿಗಳು ನೋಡ್ಬೇಕ್ರಿ, ಎಲ್ಲಿ ವಿನಯ್ ಕುಲಕರ್ಣಿ ಇರ್ತಾರೆ, ಏನು ಸೆಲ್ಫಿ ಹೊಡ್ಕೋತಾರೆ. ಏನು ಚಲನಚಿತ್ರ ನಟರು ವಿನಯ್ ಕುಲಕರ್ಣಿ, ಏನು ಸ್ಟಾರ್ ಅಂಬಾಸಿಡರು, ಏನು ಹಾಲಿವುಡ್ ಬಾಲಿವುಡ್ ನಟನೋ ಏನೂ ಇಲ್ಲ. ಯಾಕೆ ವಿನಯ್ ಕುಲಕರ್ಣಿಗೆ ಬೆಂಬಲ ಕೊಡ್ತಾರಂದ್ರೆ, ವಿನಯ್ ಕುಲಕರ್ಣಿ ಮೇಲೆ ಯಾಕೆ ಅಷ್ಟು ಪ್ರೀತಿ ಅಂದರೆ, ಬಂದ ತಕ್ಷಣ ಸೌಜನ್ಯದಿಂದ ಮಾತಾಡ್ತಾನೆ. ನಮ್ಮವರು ನಮ್ಮವರು, ಇವನಾರವ ಇವನಾರವ ಇವ ನಮ್ಮವ ಅನ್ನುವ ಬಸವಣ್ಣನ ತತ್ವ ಸಿದ್ಧಾಂತದಂತೆ ನಡೆಯುವಂಥ ವಿನಯ್ ಕುಲಕರ್ಣಿ ಮಗಳ ಶಾಸಕ ಆಗತಾಳ. ಬರ್ಕೋರಿ. ಈ ಹುಡುಗಿ ಶಾಸಕ ಆದ ಮೇಲೆ ಇನ್ನು ಮತ್ತು ಆಕೆ ಪಡೆ ತಯಾರಾಗೋದ್ರಿ. ಇನ್ನು ಯುವಕರ ಯುವತಿಯರ ಪಡೆ ತಯಾರಾಗೋದು. ಇನ್ನು ವಿಧಾನಸಭಾದಾಗ ಕೂಗು ಹೇಳೋದು. ಇನ್ನು ಹಳೆಯ ರಾಜಕಾರಣಿಗಳು ಈ ಡಿಲಿಮಿಟೇಷನ್ದಿಂದ ಏನು ತಳ ಊರಿ ಕೂತೀರಿ, ನಿಮಗೆ ಗಡಗಡ ಅನ್ನಕತೈತಿ. ಇನ್ನು ಯಂಗ್ ಸ್ಟಾರ್ ಹುಡುಗರು ಹುಡುಗಿಯರ ರಾಜಕಾರಣಕ್ಕೆ ಬರಬೇಕು. ವೈಶಾಲಿ ಈಗಾಗಲೇ ತಂದೆ ಅನೇಕ ರೀತಿಯ ಕಾಮಗಾರಿಗಳನ್ನು ಮಾಡಿದ್ದನ್ನು ಆ ಜನರಿಗೆ ತಲುಪಿಸುವಂಥ, ಪ್ರತಿ ಹಳ್ಳಿಗೂ ಟಚ್ ಇರುವಂಥ ವೈಶಾಲಿ ಮತ್ತು ಶಿವಲೀಲಾ ಇವತ್ತು ಮಾಡಿದ ಕಾರ್ಯ ಧಾರವಾಡ ಗ್ರಾಮೀಣ ಭಾಗದ ಜನತೆ ಭಾಳ ನೆನಪಿಸ್ಕೋತಾರ. ಅಲ್ಲಿ ಯಾವುದೇ ಜಾತಿ ಧರ್ಮವಿಲ್ಲ. ವಿನಯ್ ಕುಲಕರ್ಣಿದು ಒಂದು ಭಾಳ ಮಹತ್ವ. ಅದಕ್ಕೆ ಕೇಳ್ರಿ, ಯಾವುದೇ ಜಾತಿ ಅವ್ರ ಮುಂದೆ ಹೋಗಿ ನಿಂದ್ರಲ್ರಿ, ಎಲ್ಲಿ ಅಡಿಕಿತ್ತ, ಎಲ್ಲಿತ್ತ ಅಡಿಕಿತ್ತ, ಸುಣ್ಣ ನೀತ, 3 ಜಾತಿ ಅವ್ರ ಕಡೆ 3 ವಸ್ತು ತೊಗೊಂಡು ತಿನ್ನಂಥ ವ್ಯಕ್ತಿ ಅವನೇ ಜನಪ್ರಿಯ ಶಾಸಕ ಅಂದರೆ ವಿನಯ್ ಕುಲಕರ್ಣಿ. ವಿನಯ್ ಕುಲಕರ್ಣಿಯನ್ನು ಸದಿ ಬಡಿಯೋ ಸಲುವಾಗಿ, ಸೈಡ್ ಲೈನ್ ಮಾಡೋ ಸಲುವಾಗಿ ಎಷ್ಟೊಂದು ಷಡ್ಯಂತ್ರಗಳನ್ನ ಮಾಡಿದರು. ಆದರೆ ವಿನಯ್ ಕುಲಕರ್ಣಿಗೆ ಮತ್ತು ವೈಶಾಲಿಗೆ ಶಿವಲೀಲಾಗೆ ಜನರ ಪ್ರಾರ್ಥನೆ ಐತಿ, ಜನರ ಆಶೀರ್ವಾದ ಐತಿ. ಆ ಜನರ ಆಶೀರ್ವಾದ ಇರೋ ತನಕ ಯಾವ ದುಷ್ಟ ಶಕ್ತಿಗಳು ಅವರನ್ನು ತೊಡೆದು ಹಾಕಲಿಕ್ಕೆ ಸಾಧ್ಯವಿಲ್ಲ. ವೈಶಾಲಿ ಶಾಸಕಿ ಆಗತಾಳ, ಯಾವ ಕ್ಷೇತ್ರ ಆಯ್ಕೆ ಮಾಡ್ತಾಳೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಿಡ ನೋಡ್ರಿ, ಫೇಸ್ಬುಕ್ ಫಾಲೋ ಮಾಡಿರಿ. ವಿನಯ್ ಕುಲಕರ್ಣಿ ಅಭಿಮಾನಿಗಳೇ, ವಿನಯ್ ಕುಲಕರ್ಣಿ ಅಂದ್ರೆ ಧಾರವಾಡದ ಹುಲಿ. ಇನ್ನು ಆ ಹುಲಿ ಹೊಟ್ಟೆಯಲ್ಲಿ ಒಂದು ಹುಲಿ ಮರಿ ಐತಿ, ಅವಳೇ ವೈಶಾಲಿ. ಆ ವೈಶಾಲಿಗೆ ಮಾರ್ಗದರ್ಶನ ಕೊಟ್ಟಂಥ ಅವಳೇ ತಾಯಿ, ಮಹಾತಾಯಿ ಶಿವಲೀಲಾ. ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿಯೊಂಗ ಬರ್ತೀನಿ. ಕಡಕ ಜವಾರಿ ಕಾಕಾಗೆ ಇದೊಂದು ಪರ್ಮಿಷನ್ ಕೊಡ್ರಿ, ಮತ್ತೊಂದು ಸುದ್ದಿ ತರೋ ಸಲುವಾಗಿ. ಓಕೆ, ನಮಸ್ಕಾರ.